ನಾನು ಭಾರತಕ್ಕೆ ಮಸ್ಕಟ್ಟಿಂದ ವಾಪಸ್ ಬಂದಾಗ ಟ್ಯಾಲಿ ಅನ್ನೋ ಕಂಪ್ನಿ ಸೇರಿಕೊಂಡೆ. ಅಲ್ಲಿ ಇದ್ದ ನಮ್ಮ ಲೇಡಿ ಬಾಸು, "ನೀನು ಏನಾದ್ರು ವೈಯಕ್ತಿಕ ಸಮಸ್ಯೆ ಇದೆಯಾ?" ಅಂದರು. ನಾನಂದೆ, "ನಾನು ಬಹಳ ವರ್ಷದಿಂದ ಬರೆಯೋಕ್ಕೆ ಆಗಿಲ್ಲ, ನನಗೆ ಏನೋ ಒಂಥರ ಒಂದು ಅಡ್ಡ ಬಂದಿದೆ" ಎಂದೆ. ಅದಕ್ಕೆ ಅವ್ರೇನು ಮಾಡಿದ್ರು, "ನಿನಗೆ ಇನ್ಕ್ರಿಮೆಂಟ್ ಬೇಕಾದರೆ ನನಗೊಂದು ನಾನ್ ಫಿಕ್ಷನ್ನು ಒಂದು ಫಿಕ್ಷನ್ನು ಬರೆದು ಕೊಡಲೇಬೇಕು" ಅಂಥೇಳಿ ಒಂದು 3 ತಿಂಗಳು ವಾಯಿದೆ ಕೊಟ್ಟರು. ಆವಾಗ ಹೆಂಗೆ ಅಷ್ಟು ಬೇಗ ಬರೆಯೋದು ಅಂದಾಗ ಅವರೇ ನನಗೆ ತೋರಿಸ್ಕೊಟ್ರು. ಒಂದು ಬ್ಲಾಗ್ ಹೋಗಿ ಬರಿ ಅಂದ್ರೆ. ತಮಾಷೆ ಅಂದರೆ ಬ್ಲಾಗಲ್ಲಿ ನಾನು ಹಿಂದೆ ಬರೀತಾ ಇದ್ದೆ. ನಮ್ಮ ತಾಯಿ ತೀರ್ಕೊಂಡಾಗ 2010ರಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಬ್ಲಾಗಲ್ಲಿ ಬರೆಯೋದು. ಮತ್ತು ಅದರಲ್ಲೇ ಬರೆದೆ. ಆವಾಗೇನಾಯಿತು, ಕೋಟ್ ಆಫ್ ದಿ ಡೇ ಅಂದ್ಬಿಟ್ಟು ದಿನಾ ಥಾಟ್ ಫಾರ್ ದ ಡೇ ಅಂತ ದಿನಾ ಒಂದೊಂದು ಲೇಖನ ಬರೆಯೋಕ್ಕೆ ಹೋದೆ. ಬರಿತಾ ಹೋದೆ ಇಂಗ್ಲೀಷಲ್ಲಿ. ಬರೆದಾಗ ಅದು ನೋಡಿದ್ರೆ ಅದು ಶಾಂತಿ ಬಗ್ಗೆನೇ ಬರೆದೀನಿ ಎಲ್ಲ ಲೇಖನಗಳು. ಅದು ಪೂರ್ತಿ ಆಯಿತು. ಅದಕ್ಕೆ ನಾನು ಬರೆದ ಮೇಲೆ ಅನ್ನಿಸ್ತು, ಯಾಕೆ ಇದನ್ನು ನಾನು ಕನ್ನಡಕ್ಕೆ ಬರಿಬಾರ್ದು ಅಂತ ಅನ್ನಿಸ್ತು. ಆವಾಗ ಅದಕ್ಕೆ ಏನು ಮಾಡೋದು, ಏನು ಕೊಡೋದು ಅದಕ್ಕೆ ಶೀರ್ಷಿಕೆ ಅಂದಾಗ ಮಾಸದ ಮಾತು ಅಂತ ಕೊಟ್ಟೆ. ಮಾಸ ಅಂದರೆ 2 ಅರ್ಥ ಇದೆ. ಮಾಸ ಅಂದರೆ ಮಾಸದೇ ಇರೋದು, ನೆವರ್ ಫೇಡಿಂಗ್, ಅಥವಾ 1 ತಿಂಗಳದು ಅಂಥೇಳಿ 30 ಲೇಖನಗಳು. ದಿವಸಕ್ಕೊಂದು ಪೆಪರ್ಮೆಂಟ್ ಥರ ಚೀಪ್ಬೋದು, ಹಾಗಿದೆ ಲೇಖನಗಳೆಲ್ಲ. ಅದರಲ್ಲಿ ಎಲ್ಲ ಸಿದ್ಧ ಆದಮೇಲೆ ನಾನು ನಮ್ಮ ಗೆಳೆಯ ವಿದ್ಯಾರಣ್ಯ ಅವ್ರಿಗೆ ಕೊಟ್ಟೆ, ಚಾರುಮತಿ ಪ್ರಕಾಶನ. ಅವರು ಅದನ್ನು ಓದ್ಬಿಟ್ಟು ಚೆನ್ನಾಗಿದೆ, ನಾನು ಪುಸ್ತಕ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೊಂದು ಅದ್ಭುತವಾದ ಚಿತ್ರ ಬರೆದರು. ಅವರೇನೆ ಮಾಡಿದ್ದಾರೆ. ಅದಕ್ಕೆ ಅಂದೆ, ಅವ್ರಿಗೆ ತಲೆಯಿಂದ ಬೆಂಕಿ ಬರೋಂಗೆ ಬರೆದು, "ಏನು ಮಂಡೆ ಬಿಸಿ ಆಗ್ತದ ಮಾರಾಯರೇ ಇದನ್ನು ಓದಿದ್ರೆ" ಅಂತ ರೇಗಿಸ್ತಾ ಇದ್ದೆ ನಾನು. ಆದರೆ ಒಂಥರ ನನಗೆ ಒಂದು ನೆಮ್ಮದಿ ಆಯಿತು, ಇಂಥದ್ದು ಬರೀಬಲ್ಲೆ ನಾನು ಅಂತ. ಆಮೇಲೆ ಏನಾಯಿತು, ಅವರ ಸ್ನೇಹಿತರೊಬ್ಬರು ಯಾವುದೋ ಒಂದು ಟೈಮ್ಸ್ ಆಫ್ ಕರ್ನಾಟಕ ಅನ್ನೋ ಒಂದು ಕನ್ನಡ ಪತ್ರಿಕೆಗೆ ವಾರಕ್ಕೊಂದು ಸಲ ಇದು ದೈನಿಕ ಧಾರಾವಾಹಿ ಆಯಿತು. ಅದರಿಂದ ನನಗೆ ಮಾಸದ ಮಾತು ಒಂಥರ ಅದು ವಿಶೇಷನೇ. ಯಾಕಂದರೆ ಮನೆ ಮಾತು ಆದಮೇಲೆ ಮಾಸದ ಮಾತು 2ನೇದು ಬಂತು. ನಮಸ್ಕಾರ.